ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳೇ ಆಗಿತ್ತಲ್ಲ ನಾನು ಯಾವುದೇ ಥರ ಒಂದು ಬ್ಲಾಗಲ್ಲಿ ಬರಲಿಲ್ಲ. ಯಾಕಂದರೆ ಅದಕ್ಕೊಂದು ಖಂಡಿತವಾಗ್ಲೂ ಸ್ಟ್ರಾಂಗ್ ರೀಸನ್ ಇದೆ. ಕರೆಂಟ್ಲಿ 36 ವೀಕಲ್ಲಿ ರನ್ ಆಗ್ತಾ ಇದೆ ಪ್ರೆಗ್ನೆನ್ಸಿ ಜರ್ನಿ. ಸೊ ಗೊತ್ತಿರುತ್ತಲ್ಲ ಎಲ್ಲ ಲೇಡೀಸ್ಗೂ ಪ್ರೆಗ್ನೆನ್ಸಿ ಜರ್ನಿ ಅಂದರೆ ತುಂಬ ಟಯರ್ಡ್ನೆಸ್, ಮನೆ ಕೆಲಸ, ಆಫೀಸ್ ಕೆಲಸ, ಆಮೇಲೆ ರೆಸ್ಟ್ ತೊಗೊಳ್ಳೋದು, ಹಾಸ್ಪಿಟಲ್ ಚೆಕಪ್, ವೀಕ್ಲಿ ಮಂತ್ಲಿ ಸ್ಕ್ಯಾನಿಂಗು, ಇದರಲ್ಲೆಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಅಷ್ಟೊಂದು ಟೈಮ್ ಆಗ್ತಾ ಇರಲಿಲ್ಲ. ಎಡಿಟಿಂಗು, ಆಫೀಸ್ ಕೆಲಸ ಇದೆಲ್ಲ ಸ್ವಲ್ಪ ರೊಟೀನ್ನ ಬ್ಯುಸಿ ಆಗಿತ್ತಲ್ವ, ಅದಕ್ಕೋಸ್ಕರ ಯಾವುದೇ ಥರ ನನಗೆ ಒಂದು ವಿಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ. ಇನ್ನು ಮುಂದೆ ನನಗೆ ಹೆಂಗಿದ್ರು ಲೀವ್ ಸಿಗುತ್ತೆ. ಸೊ ನನ್ನ ಒಂದು ಜರ್ನಿ, ನನ್ನ ಒಂದು ಮುಂದೆ ನಾನೆಲ್ಲ ದಿನಚರಿ, ಲೈಫ್ ಸ್ಟೈಲ್, ಮಿನಿ ಬ್ಲಾಗ್, ಶಾರ್ಟ್ಸ್ ಎಲ್ಲ ಥರನೂ ನಾನು ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸುಮಾರು ಜನರಿಗೆ ಇದು ವಿಷಯ ಗೊತ್ತಿದೆ ಅಂದ್ಕೊತೀನಿ. ನನ್ನ ಶಾರ್ಟ್ಸ್ನು ಸ್ವಲ್ಪ ಲಾಂಗ್ ಗ್ಯಾಪ್ ಆಗಬಾರ್ದಂತ ಇನ್ಸ್ಟಾಗ್ರಾಮ್ದಲ್ಲೂ ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನರಿಗೂ ಐ ಥಿಂಕ್ ಗೊತ್ತಿರ್ಬೋದು ಈ ವಿಷಯ. ನನ್ನ ಶಾರ್ಟ್ಸು, ಲೆಂದಿ ವಿಡಿಯೋ ಕೆಲವೊಂದು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಶಾರ್ಟ್ಸ್ ಆಲ್ಮೋಸ್ಟ್ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಮೋಸ್ಟ್ಲಿ ಫೋಟೋಸ್ನೇ ಅಪ್ಲೋಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್ ಇವಾಗ ಯೂಟ್ಯೂಬ್ ಮತ್ತು ಶಾರ್ಟ್ಸ್ ಎರಡೂ, ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ಎರಡಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಬೆಳಗ್ಗೆ ಫ್ರೈಡೇಗೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಆಲ್ಮೋಸ್ಟ್ ಟೈಮ್ ನೋಡಿ 11 ಆಗ್ತಾ ಇದೆ. ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಅಂತೂ ಆಗಿದೆ, ಟ್ಯಾಬ್ಲೆಟ್ ತೊಗೊಳ್ಳೋದಿರುತ್ತಲ್ಲ, ಸ್ವಲ್ಪ ಬೇಗನೆ ಮಾಡ್ಕೊಂಡ್ಬಿಡ್ತೀನಿ. ಇನ್ನೇನು ಪೂಜೆ ಮಾಡಿ ಸ್ವಲ್ಪ ಕೆಲಸ ಇದೆ. ನನ್ನ ಜರ್ನಿ ಎಲ್ಲ ಹೇಗೆ ನಡೀತಾ ಇದೆ ಅಂತ ನಾನು ಇವತ್ತಿನಿಂದ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನಗೆ ಆ್ಯಕ್ಚುಲಿ ಮತ್ತೆ ಇವತ್ತು ವಿಡಿಯೋ ನಾನು ರೀಬ್ಯಾಕ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸಡನ್ನಾಗಿ ನಾನು ಸುಮ್ಮನೆ ಜಸ್ಟ್ ಕುತ್ಕೊಂಡಿರ್ಬೇಕಂದ್ರೆ ವೈ ಕಾಂಟ್ ಐ ಸ್ಟಾರ್ಟ್ ಅಗೇನ್ ಮೈ ವ್ಲಾಗ್ಸ್ ಅಂತ ಸಡನ್ನಾಗಿ ಥಾಟ್ ಬಂದುಬಿಡ್ತು. ಆ್ಯಕ್ಚುಲಿ ನಿನ್ನೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೂಡ ಇತ್ತು. ಲಾಸ್ಟ್ ಸ್ಟೇಜಲ್ಲಿ 9th ಮಂತಲ್ಲಿ ಒಂದು ಗ್ರೋತ್ ಸ್ಕ್ಯಾನ್ ಅಂತ ಇರುತ್ತೆ. ಬೇಬಿ ಹಾರ್ಟ್ ಬೀಟ್ ಮಾನಿಟರ್ ಎಲ್ಲ ಮಾಡ್ತಾರೆ, ಎಷ್ಟೆಲ್ಲ ಚೆನ್ನಾಗಿದೆಯಾ ಇಲ್ಲ ಅಂತ, ಮೂಮೆಂಟ್ಸ್ ಎಲ್ಲ ಹೇಳ್ತಾರೆ ಕೌಂಟ್ ಡೌನ್ ಮಾಡೋಕ್ಕೆ. ಸೊ ಅದಂತೂ ಒಂದು ಮಿರಾಕಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಏನಂದರೆ ಸಂತು ಆಫೀಸಲ್ಲಿ ಫಾರ್ಮ್ ಹೌಸ್ ಇರುತ್ತಲ್ಲ, ಅಲ್ಲಿಂದ ಮ್ಯಾಂಗೋ ಕಿತ್ಕೊಂಡು ಬಂದಿದ್ದಾರೆ. ಅಷ್ಟೊಂದು ತಂದಿದ್ದಾರೆ, ಯಾರು ತಿಂತಾರೆ? ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 30-40 ಕಾಯಿ ಇದೆ. ಅದು ನಾವು ಒಂದು ವಾರದಲ್ಲಿ ಮ್ಯಾಕ್ಸಿಮಮ್ ತಿನ್ಕೋಬೋದು. ಅದು ಜಾಸ್ತಿ ಅದಕ್ಕಿಂತ ಇಟ್ಟರೆ ಅದು ಸುಮ್ಮನೆ ಹಾಳಾಗಿಬಿಡುತ್ತೆ. ಹಿಂಗಾಗಿ ನಾನು ಏನು ಮಾಡಿದೆ ಅಂದರೆ ನನ್ನ ಫ್ರೆಂಡ್ಸ್ಗೆ, ನೇಬರ್ಸ್ಗೆಲ್ಲ ನಾನು ಹಂಚಿದ್ದೆ. ಆದರೂ ಇನ್ನೂ ಸ್ವಲ್ಪ ಉಳಿದಿದ್ದೆ. ಸರಿ, ನಾನು ಏನಂದರೆ ಡೈಲಿ ಒಂದೊಂದಾಗಿ ತಿಂತಾಯಿದ್ದೀನಿ. ಬಟ್ ಅಷ್ಟೊಂದು ಏನು ರುಚಿ ಇಲ್ಲ. ಓಕೆ, ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಮೇ ಬಿ ಇದು ನಾವು ಜುಲೈಯಲ್ಲಿ ಇರ್ತೀವಲ್ಲ, ಮೇ ಬಿ ಅದಕ್ಕೋಸ್ಕರ ಅಷ್ಟೊಂದು ರುಚಿ ಇಲ್ಲ ಅನಿಸುತ್ತೆ. ಮೇ ಬಿ ಲಾಸ್ಟ್ ಮಂತ್ ನಾವೆಲ್ಲ ನೋಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಲಾಸ್ಟ್ ಇನ್ನೇನು ಸೀಸನ್, ಎಂಡಿಂಗ್ ಸೀಸನ್ ಅಲ್ವಾ, ಸೊ ಹಂಗಾಗಿ ರುಚಿ ಕಮ್ಮಿ ಇದೆ ಅಂತ ಅಂದ್ಕೊಂಡೆ. ಆಗಲೇ ಇನ್ನೇನು ಟೈಮು 11:30 ಆಗ್ತಾ ಇತ್ತು. ಸೊ ಇನ್ನೇನು ಪೂಜೆಗೆ ಲೇಟ್ ಆಗ್ತಿದೆ ಅಂತ ಸರಿ ಫಸ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು, ಯಾಕಂದರೆ ಬೆಳಗಿನ ಜಾವ 12 ಗಂಟೆ ಒಳಗಡೆನೇ ಮುಗಿಸಿದ್ರೆ ಅದು ಬೆಳಗಿನ ಜಾವ ಪೂಜೆ ಮಾಡೋದು ಶ್ರೇಷ್ಠ ಅಲ್ವಾ. ಅದಾದಮೇಲೆ ಮಧ್ಯಾಹ್ನ ಎಲ್ಲ ಮಾಡಿದ್ರೆ ಅದು ಲೆಕ್ಕಕ್ಕೆ ಇಲ್ಲ, ಹಂಗೆ ಅನಿಸುತ್ತೆ. ನನಗೇನಂದರೆ ಪೂಜೆ ನನಗೆ ಹಾಗೆ ಮಾಡು, ಹೀಗೆ ಮಾಡು, ಇದೇ ಥರ ಇರಬೇಕು, ಅದೇ ಥರ ಇರಬೇಕಂದ್ರೆ ನನಗೆ ಒಂಚೂರು ಇಷ್ಟ ಆಗಲ್ಲ. ನನಗೆ ನನ್ನ ಮನಸ್ಸಿಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಎಷ್ಟು ನೆಮ್ಮದಿ ಅನಿಸುತ್ತೆ, ನನಗೆ ಅದೇ ಥರ. ದೇವರೇನು ಹಿಂಗೆ ಮಾಡಬೇಕಂತ ಏನಿಲ್ಲಲ್ವ, ಪದ್ಧತಿ ಪ್ರಕಾರ ನಮಗೆ ಇಷ್ಟ ಪ್ರಕಾರ ಮಾಡಿದ್ರೆ ಪೂಜೆ ಅದು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಏನೋ ಒಂಥರ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಇದು ವಾರದಲ್ಲಿ 4 ದಿನಗಳಂದರೆ ನನಗೆ ತುಂಬ ಇಷ್ಟ. ಸೋಮವಾರ ಅಂದರೆ ಶಿವ, ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನವ್ರದ್ದು, ಶನಿವಾರ ಅಂತೂ ಆಂಜನೇಯದು. ಇದು 4 ದಿನ ಅಂದರೆ ನನಗೆ ಅದೇನೋ ಒಂಥರ ಖುಷಿ ಆ ದಿನಾನ ಸ್ಟಾರ್ಟ್ ಮಾಡಬೇಕಂದ್ರೆ. ಸೊ ಹಾಗಾಗಿ ಇವತ್ತು ಫ್ರೈಡೇ ನೋಡಿ ಸಡನ್ನಾಗಿ ಥಾಟ್ ಬಂದುಬಿಡ್ತು. ತುಂಬ ದಿನ ಆಯಿತು, ಆಲ್ಮೋಸ್ಟ್ 8 ಮಂತ್ ಯಾವುದೇ ಥರ ನಾನು ಲಾಂಗ್ ವೀಡಿಯೋ ಹಾಕಿಲ್ಲ. ಇವತ್ತಿಂದನೇ ಸರಿ ಸ್ಟಾರ್ಟ್ ಮಾಡೋಣ ಅಂತ. ನನಗೆ ಯಾವಾಗಲೂ ಒಂದು ಏನು ಅನ್ಸೋದಂದರೆ, ಮನೆ ನಾವು ಎಷ್ಟು ನೀಟಾಗಿ ಇಟ್ಕೋತೀವಿ ಅಷ್ಟು ಒಂದು ಮನೇಲಿ ನೆಮ್ಮದಿ ಸಿಗುತ್ತೆ. ಎಷ್ಟೇ ದುಡಿದ್ರೂ, ಎಷ್ಟೇ ಹೊರಗಡೆ ಹೋಗಿ ಬಂದರೂ, ಎಷ್ಟೇ ತಿಂದು ಉಂಡು ಮಜಾ ಮಾಡಿದ್ರೂ ಮನೆ ನೋಡಿ, ಮನೆ ಬಂದಾಗ ಗೊಬ್ಬು ಗಲೀಜಾಗಿದ್ದರೆ
ಶೋ ಇಂಥದ್ರಲ್ಲಿ ಇರಬೇಕಾ ಅಂತ ಅನಿಸ್ಬಿಡುತ್ತೆ. ಸೊ ಹಿಂಗಾಗಿ ಯಾವಾಗಲೂ ಮನೆ ಡಿಸಿಪ್ಲಿನ್ ಆಗಿ ನೀಟಾಗಿದ್ದರೆ ಅದೊಂದು ಏನೋ ಒಂಥರ ನೆಮ್ಮದಿ ಶಾಂತಿ ಅಂತ ಇರುತ್ತಲ್ಲ. ಕೊನೆಗೆ ಬರೋದು ನಾವು ಮನೆಗೆ, ಎಲ್ಲೇ ಊರು ಸುತ್ಕೊಂಡು ಬಂದರೂ ಕೊನೆಗೆ ಬರೋದು ಮನೆಗೆ ಅಲ್ವಾ. ಸೊ ಯಾವಾಗಲೂ ಮನೆ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ನಂಗೆ ತುಂಬಾ ಇಷ್ಟ. ಹಾಗೆ ಫ್ರೂಟ್ಸ್ ಎಲ್ಲ ಇತ್ತಲ್ಲ ಹಂಗೆ ಕಟ್ ಮಾಡ್ಕೊಂಡು ತಿನ್ಕೊಂಡು, ಕೆಲವೊಂದು ನಾನು ಆ್ಯಕ್ಚುಲಿ ಸೀರೀಸ್ ಎಲ್ಲ ವಾಚ್ ಮಾಡ್ತಾಯಿದ್ದೀನಿ ನೆಟ್ಫ್ಲಿಕ್ಸ್ ಆ್ಯಂಡ್ ಪ್ರೈಮಲ್ಲಿ, ತುಂಬಾ ಚೆನ್ನಾಗಿದೆ. ಸೊ ಡೈಲಿ 1 hour ಯಾವುದಾದ್ರೂ ಪೌರಾಣಿಕ ಕಥೆ ಹಳೇದೆಲ್ಲ ನಾನು ಮಹಾಭಾರತ ರಾಮಾಯಣ ಎಲ್ಲ ನೋಡ್ಕೊಂಡು ಕುತ್ಕೊತಾ ಇದ್ದೆ. ಸೊ ಈ ಟೈಮಲ್ಲಿ ನಮ್ದು ಥಿಂಕಿಂಗು, ನಾವೆಲ್ಲ ವೇ ಆಫ್ ಆ್ಯಕ್ಷನ್, ಬಿಹೇವಿಯರ್ ಇದೆಲ್ಲ ತುಂಬ ಇಂಪ್ಯಾಕ್ಟ್ ಆಗುತ್ತಲ್ವಾ. ಸೊ ಹಿಂಗಾಗಿ ಐ ಟ್ರೈ ಟು ಆಲ್ವೇಸ್ ಬಿ ಪಾಸಿಟಿವ್ ಅಂತ ಹೇಳ್ತಾರಲ್ಲ. ಸೊ ಅದೊಂದು ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಆದಷ್ಟು ಯೋಗ, ಎಕ್ಸಸೈಸ್, ಯಾರೇನು ಅಂದ್ಕೊಂಡ್ರು ಅವ್ರ ಕೆಲಸ ಏನು ಹಿಂದೆ ಮಾತಾಡ್ಕೊತಾನೆ ಇರ್ತಾರೆ. ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಕುಂತ್ರೆ ನಮ್ಮ ಲೈಫ್ ಯಾಕೆ ಹಾಳು ಮಾಡ್ಕೊಬೇಕು? ಇರೋದೊಂದು ಜೀವನ ಅಲ್ವಾ. ಅಪ್ಪು ಸರ್ ಹೇಳ್ದಂಗೆ ಇರೋದೊಂದು ಜೀವನ, ಆರಾಮಾಗಿ ರಾಜ ರಾಣಿ ಥರ ಬದುಕಬೇಕು, ಆರಾಮಾಗಿ ತಿನ್ನಬೇಕು, ದುಡಿಬೇಕು, ಚೆನ್ನಾಗಿರಬೇಕು. ಸೊ ಯಾಕೆ ಅವ್ರು ಹಂಗಂದ್ರು ಹಿಂಗಂದ್ರು, ಅವ್ರು ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು, ತಲೆನೇ ಕೆಡಿಸ್ಕೋಬಾರ್ದು. ನನಗಂತೂ ಇವಾಗ ಅಷ್ಟು ಫೀಲ್ ಆಗಿಬಿಟ್ಟಿದೆ. ನನಗೆ ಒಂದೊಂದು ಸಲ ಏನು ಅನ್ಸುತ್ತಂದರೆ, ಜನಗಳಿಗೆಲ್ಲ ಎಷ್ಟು ಟೈಮ್ ಇರುತ್ತಲ್ಲಪ್ಪ, ಇನ್ನೊಬ್ರ ಬಗ್ಗೆ ಮಾತಾಡೋಕೆ ಕುತ್ಕೊಂಡ್ರೆ ತಮ್ಮ ಕೆಲಸ ಎಲ್ಲ ಬಿಟ್ಟು ಇಡೀ ತಮ್ಮ ಲೈಫೇ ಡೆಡಿಕೇಶನ್ ಮಾಡ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಗೊತ್ತಾಗ್ತಿಲ್ಲ ತಮ್ಮ ಲೈಫೇ ತಾವು ಹಾಳು ಮಾಡ್ಕೊತಾ ಇದ್ದಾರಂತ. ನಾನಂತೂ ಅಂಥ ಕಮೆಂಟ್ಸ್ಗಳೇನಿಟ್ಟು ಐ ಡೋಂಟ್ ಕೇರ್. ನನ್ನ ಸುತ್ತಮುತ್ತ ಇರೋರಿಗೆ ಗೊತ್ತು, ನಾನು ಈ ಥರ ಎಲ್ಲ ಜನಗಳ ಮಾತೆಲ್ಲ ಕೇಳಲ್ಲ, ಆರಾಮಾಗಿ ಚಿಲ್ಲಾಗಿರ್ತೀನಿ. ಅವ್ರು ಅಂತಾರ ಅಂದ್ಕೊಳ್ಳಿ ಬಿಡು, ಅವ್ರ ಕೆಲಸನೇ ಅಂದೆ. ಯಾವಾಗಲೂ ಹಿಂದೆ ಮಾತಾಡೋರು ಯಾವತ್ತೂ ನಮ್ಮ ಮುಂದೆ ಬಂದು ಮಾತಾಡಲ್ವಲ್ಲ, ಅವ್ರ ಕೆಲಸನೇ ಅದು. ಅವ್ರ ಲೈಫೇ ಅವ್ರ ಡೆಡಿಕೇಶನ್, ಫುಲ್ ಡೆಡಿಕೇಟೆಡ್ ಆಗಿ ಇಟ್ಕೊಂಡಿರ್ತಾರೆ. ಅಷ್ಟೊಂದು ಡೆಡಿಕೇಶನ್ ಅವರು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ. ಅಂಥವ್ರು ಕಂಡ್ರೆ ನಂಗೆ ತುಂಬ ಹೆಂಗಂದರೆ ಅಯ್ಯೋ ಪಾಪ ಅನಿಸುತ್ತೆ. ಏನಪ್ಪ ಅವ್ರು ಇಷ್ಟೊಂದು ಲೈಫ್ ಇರೋದು ಒಂದು ಜೀವನ, ಏನು ಇಷ್ಟೊಂದು ಈ ಥರ ಎಲ್ಲ ಇಷ್ಟೊಂದೆಲ್ಲ ಮಾತಾಡಿ, ಇನ್ನೊಬ್ರು ಹಿಂದೆ ಮಾತಾಡಿ ಅದನ್ನು ಫುಲ್ ಹಾಳು ಮಾಡ್ಕೋತಾ ಇದ್ದಾರೆ ಅನಿಸುತ್ತೆ. ಅಂಥವರು ರಿಯಲಿ ಗ್ರೇಟ್. ಹಾಗೆ ಸಂಜೆ ಇನ್ನೇನು ಪೂಜೆಗಿಂತ ಮುಂಚೆ ನಾನು ಟೀ ಇಟ್ಬಿಟ್ಟು ದೀಪ ಎಲ್ಲ ಹಾಕಿರ್ತೀನಲ್ಲ, ಸೊ ದೀಪ ಎಲ್ಲ ಹಾಕ್ತಾಯಿದ್ದೆ. ಹಾಗೆ ಟೀನೂ ಬಿಸಿ 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 ಆಗಿರುತ್ತಲ್ಲ, ಸೊ ಹಂಗೆ ಟೀ ಕುಡ್ಕೊಂಡು ಚಿಲ್ ಮಾಡಿಕೊಂಡು. ಇತ್ತೀಚೆಗೆ ಇನ್ನೊಂದು ಏನಾಗಿದೆ ಅಂದರೆ, ಮುಂಚೆ ಎಲ್ಲ ಸುಮ್ಮನೆ ಕುಡಿಬೇಕು ಅಂದಾಗ ಟೀ ಕುಡಿತಾ ಇದ್ದೆ. ಇವಾಗಂತೂ ಫುಲ್ ರೆಗ್ಯುಲರ್ ರೂಟೀನ್, ಈವ್ನಿಂಗ್ ಆದರೆ ಟೀ ಬೇಕೇ ಬೇಕು. ಲಾಸ್ಟ್ ವೀಕ್ ಒಂದು ಸ್ಯಾರಿ ಲೈಕ್ ಆಗಿತ್ತು ಮೀಶೋದಲ್ಲಿ, ಸರಿ ಆರ್ಡರ್ ಮಾಡೋಣ ಅಂತ ಮಾಡಿದ್ದೆ. ಅದು ಇವತ್ತೇ ಡೆಲಿವರಿ ಆಗಿತ್ತು. ಸೊ ಇಮೇಜಲ್ಲಂತೂ ಸಖತ್ತಾಗಿ ಕಾಣಿಸ್ತಿತ್ತು. ಇವತ್ತು ಬಂದಮೇಲೆ ನಾನು ಹಾನೆಸ್ಟ್ ಫೀಡ್ಬ್ಯಾಕ್ ನಾನು ಹೇಳ್ತಾ ಇದ್ದೀನಿ. ನೋಡೋಕ್ಕಂತೂ ಆ್ಯಸ್ ಯೂಶುವಲ್ ಇಮೇಜಲ್ಲಿ ಹೇಗಿದೆ ಹಾಗೆ ಇತ್ತು. ಆಮೇಲೆ ಲೆಂತ್ ಇದು ಪಲ್ಲು ಇರುತ್ತಲ್ಲ, ಅದನ್ನು ನನಗೇನು ಅಷ್ಟು ತೋರಿಸಿರೋ ಪ್ರಕಾರ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಆಮೇಲೆ ಸೆರಗು ಕೂಡ ತುಂಬಾ ಕಡಿಮೆ ಇದೆ, ಅದು ಹೆಂಗೆಂಗೋ ಕರೆಕ್ಟಾಗಿ ಶೇಪ್ ಬಂದಿಲ್ಲ. ಬಟ್ ಸಿಲ್ಕ್ ಅಂತ ಹೇಳಿದ್ದಾರೆ, ಬಟ್ ನನಗೆ ನೋಡಿ ಮೆಟೀರಿಯಲ್ ಇದೆ, ನನಗೇನು ಅಷ್ಟೊಂದು ಸಿಲ್ಕ್ ಥರ ಏನು ಫೀಲ್ ಆಗಲಿಲ್ಲ. ಅಮೌಂಟ್ ಎಷ್ಟೋ 735 ಏನೋ ಪ್ರೈಸ್ ಬಿತ್ತು. ಬಟ್ ಕೊಟ್ಟಿರೋ ಅಮೌಂಟ್ಗೆ ನಾವು ಹೆಂಗೆ ಕೊಡ್ತೀವಿ ಅದೇ ಥರ ಕ್ವಾಲಿಟಿನೂ ಬರೋದಲ್ವಾ. ಸೊ ಓಕೆ, ಫೀಡ್ಬ್ಯಾಕ್ ಐ ಕ್ಯಾನ್ ಸಜೆಸ್ಟ್ ಅಂತಲೇ ಹೇಳ್ಬೋದು. ನಾಟ್ ಬ್ಯಾಡ್. ಸೊ ನನಗೆ ಈ ಸ್ಯಾರಿ ನಾನು ರಿಟರ್ನ್ ಹಾಕ್ತಾಯಿದ್ದೀನಿ, ಯಾಕಂದರೆ ಕೆಳಗಡೆ ಬಾರ್ಡ್ರ್ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಡ್ಯಾಮೇಜ್ ಬಂದಿದೆ. ಸೊ ಆ್ಯಸ್ ಆಫ್ ನಾವು ರೀಪ್ಲೇಸ್ಮೆಂಟ್ ಇಲ್ಲ, ಯಾಕಂದರೆ ಇದು ಔಟ್ ಆಫ್ ಸ್ಟಾಕ್ ಅಂತ ಬಂದಿದೆ. ಸೊ ನಾಟ್ ಬ್ಯಾಡ್. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಬೇಕಾದರೆ ಕೇಳಿ, ನಾನು ಶೇರ್ ಮಾಡ್ತೀನಿ. ಸೊ ಔಟ್ ಆಫ್ ಸ್ಟಾಕ್ ಇದೆಯಲ್ಲ, ಮತ್ತು ಇನ್ನೊಂದು ಸಲ ರೀಸ್ಟಾಕ್ ಆದಾಗ ನಾನು ಇನ್ನೊಂದು ಸಲ ಆರ್ಡ್ರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ಔಟ್ ಆಫ್ ಒಂದು 5 ನಾನು ಒಂದು 3.5 ಕೊಡ್ತೀನಿ. ಬಟ್ ಅಷ್ಟೊಂದೇನು ತೋರಿಸಿರೋ ಪ್ರಕಾರ ಏನು ಅಷ್ಟೊಂದೊಂದು ಸಾಫ್ಟ್ ಇಲ್ಲ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇವತ್ತಿನ ಒಂದು ವ್ಲಾಗ್ ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.